ಹಾಯ್ ನಮಸ್ತೆ ಫ್ರೆಂಡ್ಸ್, ವಿ ಫ್ಯಾಷನ್ ಚಾನಲ್ಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ. ಇವತ್ತಿನ ಟಾಪಿಕ್ ಅಲ್ಲಿ ಬ್ಲೌಸ್ ಬ್ಯಾಕ್ ನೆಕ್ ಡಿಸೈನ್ ಕೋರ್ಸ್ ಬಂದು 8th ಬ್ಯಾಚ್ 8ನೇ ಬ್ಯಾಚ್ ಬಗ್ಗೆ ಡೀಟೇಲ್ ಕೊಡ್ತಾ ಇದ್ದೀನಿ. ಸೊ ಏನೇನೆಲ್ಲ ಹೇಳ್ಕೊಡ್ತೀನಿ ಬೇಸ್ ಬ್ಲೌಸ್ ಬ್ಯಾಕ್ ನೆಕ್ ಡಿಸೈನ್ ಕೋರ್ಸ್ ಅಲ್ಲಿ. ಸೊ ಫಸ್ಟ್ ಅಂತೂ ನೀವು ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಬ್ಲೌಸ್ ಬ್ಯಾಕ್ ನೆಕ್ ಡಿಸೈನ್ ಕೋರ್ಸ್ ಅಂತ ಹೇಳಿ ಇಷ್ಟುದ್ದ ಹೆಸರಿಟ್ಟಿದ್ದೀನಿ. ಕಾರಣ ಇಷ್ಟೇ, ಬ್ಲೌಸ್ ಬ್ಯಾಕ್ ನೆಕ್ ಡಿಸೈನ್ ಕೋರ್ಸ್ ಅಂದ್ರೆ ಬ್ಯಾಕ್ ಅಲ್ಲಿ ಏನ್ ಪ್ಯಾಚ್ ವರ್ಕ್ ಡಿಸೈನ್ಸ್ ಆಗುತ್ತೆ ಸೊ ಅಷ್ಟು ಮಾತ್ರ. ಓಕೆನಾ? ಡಿಸೈನ್ ಕೋರ್ಸ್ ಅಂತಾನೆ ನಾನು ಸಪರೇಟ್ ಮಾಡಿದೀನಿ. ಕೆಲವರು ಕನ್ಫ್ಯೂಷನ್ ಮಾಡ್ಕೊಳ್ತೀರಾ, ಇದರಲ್ಲಿ ಕಟಿಂಗ್ ಇರುತ್ತೆ ಸ್ಟಿಚಿಂಗ್ ಇರುತ್ತೆ ಅಂತ ಹೇಳಿ. ಕಟಿಂಗ್ ಸ್ಟಿಚಿಂಗ್ ಇರುತ್ತೆ, ಬ್ಲೌಸ್ ಬ್ಯಾಕ್ ನೆಕ್ ಮಾತ್ರ, ಓನ್ಲಿ ಬ್ಯಾಕ್ ನೆಕ್. ಹಾಗೆ ಪ್ಯಾಚ್ ವರ್ಕ್ ಡಿಸೈನ್ ಹೇಗೆ ಕಟಿಂಗ್ ಮಾಡಬೇಕು, ಹೇಗೆ ಸ್ಟಿಚಿಂಗ್ ಮಾಡಬೇಕು ಅನ್ನೋದು ಮಾತ್ರ ಇರುತ್ತೆ. ಕಂಪ್ಲೀಟ್ ಬ್ಲೌಸ್ ಕಟಿಂಗ್ ಸ್ಟಿಚಿಂಗ್ ಇರಲ್ಲ. ಸೊ ಇದನ್ನ ತಲೆಯಲ್ಲಿ ಇಟ್ಕೊಂಡು ಕ್ಲಾಸ್ಗೆ ಜಾಯಿನ್ ಆಗಿ ನಿಮ್ಗೆ ಆ ರೀತಿ ಕಂಪ್ಲೀಟ್ ಬ್ಲೌಸ್ ಕಟಿಂಗ್ ಸ್ಟಿಚಿಂಗ್ ಅದೆಲ್ಲ ಕಲಿಬೇಕು ಅನ್ನೋಗಿದ್ರೆ ನಂದೇ ಬೇಸಿಕ್ ಕ್ಲಾಸ್ ಇದೆ. ಅದಾದ್ಮೇಲೆ ಬೇಸಿಕ್ ಕ್ಲಾಸ್ ಕಂಪ್ಲೀಟ್ ಆದವರಿಗೆ ಅಂತ ಇಂಟರ್ಮೀಡಿಯೇಟ್ ಅಂತ ಇದೆ. ಸೊ ಅದೆರಡರದ್ದು ವಿಡಿಯೋಸ್ ಅಪ್ಲೋಡ್ ಮಾಡಿದೀನಿ, ಯಾರು ನೋಡಿಲ್ಲ ನೋಡಿ. ಓಕೆನಾ? ಸೊ ಇವತ್ತು ಬ್ಲೌಸ್ ಬ್ಯಾಕ್ ನೆಕ್ ಡಿಸೈನ್ ಕೋರ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ. ಸೊ ಫಸ್ಟ್ ಗೆ ನಾವು ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಬ್ಲೌಸ್ ಬ್ಯಾಕ್ ನೆಕ್ ಡಿಸೈನ್ ಕೋರ್ಸ್ 8th ಬ್ಯಾಚ್. ಇದ್ರ ಬಂದು 8ನೇ ಬ್ಯಾಚ್. ಓಕೆನಾ? 7 ಬ್ಯಾಚ್ ಸಕ್ಸಸ್ಫುಲ್ ಆಗಿ ರನ್ನಿಂಗ್ ಆಗ್ತಾ ಇದೆ. ಸೊ ಇದು ಬಂದು 8ನೇ ಬ್ಯಾಚ್. ಓಕೆ, ಆನ್ಲೈನ್ ಕೋರ್ಸ್. ಆನ್ಲೈನ್ ಕೋರ್ಸ್ ಅಂತ ಅಂದ್ರೆ ಕೆಲವರು ಕನ್ಫ್ಯೂಷನ್ ಮಾಡ್ಕೊಳ್ತೀರಾ ಲೈವ್ ಇರುತ್ತೆ ಅಂತ. ಖಂಡಿತ ಲೈವ್ ಇರಲ್ಲ. ಇದು ಬಂದು ರೆಕಾರ್ಡೆಡ್ ವಿಡಿಯೋ ಇರುತ್ತೆ. ಲೈವ್ ಬದಲು ರೆಕಾರ್ಡೆಡ್ ವಿಡಿಯೋ ಇರುತ್ತೆ. ಕಾರಣ ಇಷ್ಟೇ, ಲೈವ್ ಕ್ಲಾಸ್ ತಗೊಂಡ್ರೆ ಒಂದ್ಸರಿ ಏನ್ ಹಾಫ್ ಅನ್ ಅವರ್ ಮಾಡಕ್ಕಾಗತ್ತೆ, 1 ಅವರ್ ಮಾಡಕ್ಕಾಗತ್ತೆ. ಸೊ ಅಷ್ಟ್ರಲ್ಲಿ ಮಾತ್ರ ನೋಡ್ಬೇಕು ನೀವು. ಇನ್ನೊಂದು ನೆಟ್ವರ್ಕ್ ಇಶ್ಯೂಸ್ ಇದ್ರೆ ಅದು ನಿಮಗೆ ನೀಟಾಗಿ ಬರಲ್ಲ. ಮತ್ತೆ ಆನ್ ಟೈಮ್ ಅಂತ ಅಂದ್ರೆ ನನ್ನ ಟೈಮ್ಗೆ ನಿಮ್ಗೆ ಆಗಲ್ಲ, ನಿಮ್ ಟೈಮ್ಗೆ ನನಗ್ ಬರಕ್ಕಾಗಲ್ಲ. ಮತ್ತೆ ಎಲ್ಲಾರ್ದು ಒಂದೇ ಟೈಮಲ್ಲಿ ಇರಲ್ಲ. ಯಾಕಂದ್ರೆ ಕೆಲವರು ಜಾಬ್ ಹೋಗ್ತಾ ಇರೋರು, ಆಫೀಸ್ಗೆ ಹೋಗ್ತಾ ಇರೋರು, ಕೆಲಸದಲ್ಲಿ ಇರೋರು ಎಲ್ರು ಕೂಡ ಜಾಯಿನ್ ಆಗ್ತಾ ಇದಾರೆ. ಸೊ ಹಾಗಾಗಿ ನಾನು ಇಲ್ಲಿ ಏನ್ ಮಾಡಿದೀನಿ, ಲೈವ್ ಬದಲು ರೆಕಾರ್ಡೆಡ್ ವಿಡಿಯೋ. ನೆಟ್ವರ್ಕ್ ಇಶ್ಯೂಸ್ ಇದ್ರೂ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಅದೊಂದು ಕಾರಣ. ಇನ್ನೊಂದು, ಲೈವ್ ಅಲ್ಲಿ ಏನ್ ಹೇಳ್ಕೊಡ್ತೀನಿ ನೀವು ಅದನ್ನ ಮಾತ್ರ ನೋಡ್ಬೇಕಾಗತ್ತೆ. ರೆಕಾರ್ಡೆಡ್ ವಿಡಿಯೋದಲ್ಲಾದ್ರೆ 2-3 ಸರಿ ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ 3-4 ಸರಿ ಕುತ್ಕೊಂಡು ನೋಡ್ಬೋದು. ಸೊ ಆ ಕಾರಣಕ್ಕಾಗಿ ನಾನು ಲೈವ್ ಬದಲು ರೆಕಾರ್ಡೆಡ್ ವಿಡಿಯೋ ಮಾಡ್ತಾ ಇದ್ದೀನಿ. ಓಕೆನಾ? ಸೊ ಬನ್ನಿ ಏನೇನೆಲ್ಲ ಹೇಳ್ಕೊಡ್ತೀನಿ ಅನ್ನೋದನ್ನ ನೋಡೋಣ. ಸೊ ಫಸ್ಟ್ ಒಂದು 10 ತರ ಬ್ಯಾಕ್ ನೆಕ್ ಶೇಪ್ಸ್. ಸೊ 10 ತರ ಬ್ಯಾಕ್ ನೆಕ್ ಶೇಪ್ಸ್ ಅಂದ್ರೆ ಕೆಲವರು ತಲೆಯಲ್ಲಿ ಇಟ್ಕೊಂಡಿರ್ತಾರೆ ರೌಂಡ್ ಸ್ಕ್ವೇರ್ ಬಿಟ್ರೆ ಬೇರೆ ಹಾಕೋದೇ ಇಲ್ಲ. ಸೊ ಒಂದ್ ಬೊಟಿಕ್ ಅಂತ ಆಗ್ಲಿ, ಅಥವಾ ಒಂದ್ ಶಾಪ್ ಅಂತ ಆಗ್ಲಿ, ಅಥವಾ ಒಂದು ನೀವು ಮನೇಲೆ ಕುತ್ಕೊಂಡು ಸ್ಟಿಚ್ ಮಾಡೋಂಥದ್ದಾಗ್ಲಿ, ಒಬ್ಬೊಬ್ರು ಒಂದೊಂದ್ಸರಿ 3-4 ಬ್ಲೌಸ್ ತಂದು ಕೊಡ್ತಾರೆ. ಒಂದೇ ಸಿಂಗಲ್ ಬ್ಲೌಸ್ ತರೋದು ರೇರು ಟೈಲರ್ಸ್ ಅಂಗಡಿಗೆ. 4-5 ಈ ತರನೇ ಬರೋದು. ಸೊ ಅವಾಗ ಎಲ್ಲದಕ್ಕೂ ಬರೀ ರೌಂಡ್ ಇಟ್ರೆ ಅವ್ರು ಮತ್ತೆ ನಿಮ್ಮನ್ ಬರಲ್ಲ ಅಲ್ವಾ? ಸೊ ಹಾಕೊಳ್ತಾರೆ, ಯಾವ್ದೇ ಶೇಪ್ ಇಟ್ರು ಹಾಕೊಳ್ತಾರೆ ಅನ್ನೋದು ನಿಮಗೆ ಗೊತ್ತಿದ್ರೆ. ಅಂದ್ರೆ ಕೆಲವರು ಏಜ್ ಆಗಿರೋರು ಡೀಪೇ ಇಡ್ಸಲ್ಲ. ಸೊ ಅವ್ರನ್ನೆಲ್ಲ ನೀವು ಲೆಕ್ಕಕ್ಕೆ ತಗೊಂಡು ಈ ಏಜ್ ಪರ್ಸನ್ಸ್ ಎಲ್ಲ ಡೀಪ್ ಇಟ್ಕೊಂಡು ವೆರೈಟಿ ಶೇಪ್ಸ್ ಹಾಕೊಳಕ್ ಇಷ್ಟಪಡ್ತಾರೆ. ಬಟ್ ಕೆಲವ್ರು ಏನ್ ಮಾಡ್ತಾರೆ, ರೌಂಡ್ ಸ್ಕ್ವೇರ್ ಸ್ವೀಟ್ ಹಾರ್ಟ್ ಶೇಪ್. ಸೊ ಇದು ಬಿಟ್ರೆ ಬೇರೆ ಶೇಪ್ಸೇ ಹಾಕಲ್ಲ. ಸೊ ಹಾಗಾಗಿ ನಾರ್ಮಲ್ ನೆಕ್ ಬ್ಲೌಸ್ಗೆ 10 ವೆರೈಟಿ ಶೇಪ್ಸ್ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. 10 ತರ ಇದು ನಾರ್ಮಲ್ ನೆಕ್ ಬ್ಲೌಸ್ಗೆ. ಸೊ ಅದಾದ್ಮೇಲೆ ಸೆಕೆಂಡ್ ಬಂತು 10 ತರ ಬೋಟ್ ನೆಕ್ ಬ್ಲೌಸ್ಗೆ. ಬೋಟ್ ನೆಕ್ ಬ್ಲೌಸ್ ಅಂತ ಬಂದಾಗ್ಲೂ ಅಷ್ಟೇ ಯಾವ್ದೋ ಒಂದು ವಾಟರ್ ಡ್ರಾಪ್ ಶೇಪ್ ಇಟ್ಕೊಂಡಿರ್ತಾರೆ. ಅಲ್ಲ, ಬೋಟ್ ನೆಕ್ ಬ್ಲೌಸ್ ಅಲ್ಲಿ ವೆರೈಟೀಸ್ ಆಫ್ ಶೇಪ್ಸ್ ಇದೆ. ಸೊ ಅದರಲ್ಲಿ 10 ತರ. ಸೊ 10 ತರನು ಹೇಗೆ ಹಾಕೋದು ಅಂತ ಕೆಲವ್ರಿಗೆ ಡ್ರಾ ಮಾಡಕ್ ಬರಲ್ಲ. ನಾವೆಲ್ಲ ಏನ್ ಯೂಟ್ಯೂಬ್ ವಿಡಿಯೋಸ್ ಅಲ್ಲಿ ನಾನು ಹಾಕ್ತೀನಿ ಈ ತರ ಹಿಂಗ್ ಹಾಕ್ಬಿಟ್ರೆ, ಸೊ ಆ ರೀತಿ ಎಲ್ಲರಿಗೂ ಬರಲ್ಲ. ಬಿಗಿನರ್ಸ್ಗಂತೂ ಆ ತರ ಬರೋದೇ ಇಲ್ಲ. ಸೊ ಅದನ್ನ ಹೇಗ್ ಹಾಕೋದು, ಹೇಗ್ ಶೇಪ್ ಹಾಕೋದು, ಹೇಗೆ ಅದನ್ನ ನಾವು ಮೆಷರ್ಮೆಂಟ್ ಪ್ರಕಾರ ಮಾಡೋದು. ಸೊ ಒಂದೊಂದು ನೀವು ಈ ತರ ಶೇಪ್ ಹಾಕ್ಬೇಕು ಅಂತಂದ್ರು, ಈ ತರ ಶೇಪ್ ಹಾಕ್ಬೇಕು ಅಂದ್ರೆ ನಾನು ಜಸ್ಟ್ ಈಗ ಆಗದೆ ಅಂದ್ರೆ ಎಲ್ಲರಿಗೂ ಹಂಗ ಹಾಕಕ್ ಬರಲ್ಲ ಅಲ್ವಾ? ಸೊ ಹೆಂಗ್ ಹಾಕೋದು ಗೊತ್ತಿಲ್ದಿರೋರಿಗೆ ಹೆಂಗ್ ಹೇಳ್ಕೊಡ್ಬೇಕು. ಸೊ ಎಲ್ಲ ಇರುತ್ತೆ ನಿಮ್ಮ ಕೈಯಲ್ಲಿ. ಯಾವುದೇ ಕ್ರಿಟಿಕಲ್ ಕಂಡೀಷನ್ಸ್, ಯಾವುದೇ ಕ್ರಿಟಿಕಲ್ ಶೇಪ್ಸ್ ಆಗ್ಲಿ ಹೇಗ್ ಮಾಡಿಸ್ಬೇಕು ಅನ್ನೋ ಐಡಿಯಾ ನಾನು ಅಲ್ಲಿ ಕೊಡ್ತೀನಿ. ವಿತ್ ನೋಟ್ಸ್ ಇರುತ್ತೆ. ವಿತ್ ನೋಟ್ಸ್ ಅಂದ್ರೆ ಬ್ಯಾಕ್ ನೆಕ್ ಡಿಸೈನ್ ಕೋರ್ಸ್ಗೆ ಏನು ಪಾಯಿಂಟ್ಸ್ ಇದೆ ಸೊ ಅದನ್ನ ನಾನು ಹೇಳ್ತಾ ಹೋಗ್ತೀನಿ. ನೀವು ನೋಟ್ಸ್ ಮಾಡ್ಕೊಳ್ತಾ ಹೋಗ್ಬೇಕಾಗುತ್ತೆ. ಕಟ್ಟಿಂಗ್ ಇರುತ್ತೆ, ಸ್ಟಿಚಿಂಗ್ ಇರುತ್ತೆ. ಓಕೆನಾ? ಯಾವ ಡೀಪ್ಗೆ ಎಷ್ಟು ಇಟ್ಕೊಳ್ಬೇಕು, ಸೊ ಇದ್ರ ಬಗ್ಗೆ ಡೀಟೇಲ್ ಇರುತ್ತೆ. ಸೊ ಇಲ್ಲಿ ನಿಮಗೆ ನಾರ್ಮಲ್ ನೆಕ್ ಹಾಗೆ ಬೋಟ್ ನೆಕ್ ಬ್ಲೌಸಿಗೆ ನಿಮ್ಗೆ 20 ತರ ಶೇಪ್ಸ್ ಆಯ್ತು. ಸೊ 20 ತರ ಶೇಪ್ಸ್ ಆಯ್ತು. ಸೊ ಅದಾದ್ಮೇಲೆ ಮೂರನೇದು ನಾರ್ಮಲ್ ನೆಕ್ ಬ್ಲೌಸಿಗೆ ಪ್ಯಾಚ್ ವರ್ಕ್ ಡಿಸೈನ್. ಸೊ ಇಲ್ಲಿ ನೀವು ಅರ್ಥ ಮಾಡ್ಕೊಬೇಕಾಗಿರೋದು ಇನ್ನೊಂದ್ ಏನಪ್ಪಾ ಅಂದ್ರೆ, ನಾರ್ಮಲ್ ನೆಕ್ ಬ್ಲೌಸ್ ಅಂತ ಅಂದ್ರೆ ಬರೀ 4 ಡಾಟ್ ಬ್ಲೌಸ್ ಅಂತ ಅರ್ಥ ಅಲ್ಲ. ಈಗ ಪ್ರಿನ್ಸೆಸ್ ಕಟ್ ಬ್ಲೌಸ್ ಸ್ಟಿಚ್ ಮಾಡ್ದೀರಾ ಅನ್ಕೊಳ್ಳಿ, ಅದನ್ನ ನೀವು ಬೋಟ್ ನೆಕ್ ಅಲ್ಲೂ ಮಾಡ್ಕೊಳ್ಬಹುದು, ನಾರ್ಮಲ್ ನೆಕ್ ಅಲ್ಲೂ ಮಾಡ್ಕೊಳ್ಬಹುದು. ಕಟೋರಿ ಬ್ಲೌಸ್ ಅಂತ ಬಂದಾಗ ನಾರ್ಮಲ್ ನೆಕ್ ಇಡಬೇಕು.
ಅದಾದ್ಮೇಲೆ ನಿಮ್ಗೆ ಸುಮಾರು ಇವಾಗ ಯಾವ್ದಾವ್ದು ಶೇಪ್ಸ್ ಬರುತ್ತೆ, ಯಾವ್ದಾವ್ದು ಬ್ಲೌಸ್ ಬರುತ್ತೆ, ಅಲ್ಲಿ ನೀವು ಡೀಪ್ ನೆಕ್ ಇಟ್ಟಾಗ ಅದೆಲ್ಲ ನಾರ್ಮಲ್ ನೆಕ್ ಆಗುತ್ತೆ. ಓಕೆನಾ? ಸೊ ಡೀಪ್ ನೆಕ್ ಹಿಡ್ದಿರಾ ಬೋಟ್ ನೆಕ್ ಅಂತ ಬಂದಾಗ ಈ ರೀತಿ ಬರುತ್ತೆ. ಅದಾದ್ಮೇಲೆ ಇಲ್ಲೊಂದು ನಿಮ್ಗೆ ಶೇಪ್ ಯಾವ್ದಾದ್ರು ಸರಿ, ಬೇರೆ ಬೇರೆ ತರ ಶೇಪ್ ಬರುತ್ತೆ. ಇದ್ ಯಾವ್ದೇ ಶೇಪ್ ಬರ್ಲಿ, ಬಟ್ ಇಲ್ಲಿ ಒಂದು ಬೋಟ್ ನೆಕ್ ಅಂತ ಬಂದಾಗ್ಲೇ ಅದು ಬೋಟ್ ನೆಕ್ ಬ್ಲೌಸ್ ಅಂತ ಅನಿಸ್ಕೊಳ್ಳೋದು. ಸೊ ಯಾವ್ದೇ ಶೇಪ್ ಹಾಕ್ಲಿ, ಯಾವ್ದೇ ಪ್ಯಾಚ್ ವರ್ಕ್ ಡಿಸೈನ್ ಮಾಡ್ಲಿ, ಇಲ್ಲೊಂದು ಬೋಟ್ ನೆಕ್ ಬಂದಾಗ ಮಾತ್ರ ಅದು ಬೋಟ್ ನೆಕ್ ಅನ್ಸ್ಕೊಳ್ಳೋದು. ಸೊ ಈ ರೀತಿಗೆ ಯಾವ್ದೇ ರೀತಿ ಶೇಪ್ಸ್ ಹಾಕ್ಬೇಕು, ಸುಮಾರಷ್ಟು ಶೇಪ್ಸ್ ಇದೆ. ಓಕೆನಾ? ಸೊ ಅದನ್ನ ನಾನು ಇಲ್ಲಿ ಹೇಳ್ಕೊಟ್ಟಿರೋದು. ಸೊ ಪ್ಯಾಚ್ ವರ್ಕ್ ಡಿಸೈನ್ಸ್ ಅಂತ ಬಂದಾಗ ಅದೇ ಹೇಳಿದ್ನಲ್ಲ, ನಾರ್ಮಲ್ ನೆಕ್ ಏನು ಡೀಪ್ ನೆಕ್ ಏನೇನ್ ಇಡ್ತೀರಾ, ಕಟೋರಿಗೆ ಇಟ್ಕೋಬಹುದು, ಪ್ರಿನ್ಸೆಸ್ ಕಟ್ ಇಟ್ಕೊಳ್ಬಹುದು, 4 ಡಾಟ್ ಬ್ಲೌಸ್ ಇಟ್ಕೊಳ್ಬಹುದು. ಸೊ ಅದಕ್ಕೆಲ್ಲ ಈ ಪ್ಯಾಚ್ ವರ್ಕ್ ಡಿಸೈನ್ ನಿಮ್ಗೆ ಇನ್ಕ್ಲೂಡ್ ಆಗುತ್ತೆ. ನಿಮ್ಗೆ ಅದು ಯೂಸ್ ಮಾಡ್ಕೊಳ್ಬಹುದು. ಪ್ರತಿಯೊಂದನು ಇಲ್ಲಿ ಏನ್ ನಾನು ಪ್ಯಾಚ್ ವರ್ಕ್ ಡಿಸೈನ್ ಆರಿಸ್ಕೊಂಡಿದೀನಿ, ಕ್ರಿಟಿಕಲ್ ಡಿಸೈನ್ ಆರಿಸ್ಕೊಂಡಿದೀನಿ, ಕಷ್ಟ ಇರುವಂತದ್ದು. ಏನಕ್ಕೆ ಕಷ್ಟ ಇರುವಂತದ್ದು ಆರಿಸ್ಕೊಂಡಿದೀನಿ? ಕಾರಣ ಇಷ್ಟೇ, ಕಷ್ಟ ಇರೋದನ್ನ ನಿಮ್ಮ ಹತ್ರ ನಾನ್ ಪ್ರಾಕ್ಟೀಸ್ ಮಾಡಿದ್ರೆ, ಈಸಿ ಇರೋದು ನಿಮಗ್ ಬಂದಾಗ ಓನ್ ಆಗಿ ನೀವು ಪ್ಯಾಚ್ ವರ್ಕ್ ಡಿಸೈನ್ ನ ಮಾಡ್ಬೋದು, ಅಥವಾ ಓನ್ ಆಗಿ ನೀವೇ ಪ್ಯಾಚ್ ವರ್ಕ್ ಡಿಸೈನ್ ನ ಕ್ರಿಯೇಟ್ ಮಾಡ್ಬೋದು. ಏನ್ ದಿನಕ್ಕೆ ಸುಮಾರಷ್ಟು ಡಿಸೈನ್ಸ್ ಬರ್ತಾ ಇರುತ್ತೆ, ಎಲ್ಲಾನು ಕಲಿತಾ ಕೂರಕ್ ಆಗಲ್ಲ, ಎಲ್ಲಾನು ಕಲ್ತ್ಕೊಳಕ್ಕೆ ಬೇರೆಯವ್ರ ಹತ್ರ ಹೋಗಕ್ ಆಗಲ್ಲ. ನಾವೇ ಅದು ನೋಡಿದ ತಕ್ಷಣ ಪ್ಯಾಚ್ ವರ್ಕ್ ಡಿಸೈನ್ ನ ಮಾಡ್ಬೇಕು. ಯಾವ ರೀತಿ ಮಾಡೋದು? ಸೊ ಅದನ್ನ ಮಾಡಕ್ಕೆ ನೀವು ಕಲಿಯೋವಾಗ ಈ ರೀತಿ ಕ್ರಿಟಿಕಲ್ ಡಿಸೈನ್ಸ್ ನ ಕಲ್ತ್ಕೊಬೇಕು. ಏನಕ್ಕಂದ್ರೆ ನಿಮ್ ಜೊತೆ ನಾನು ಇರ್ತೀನಿ. ನಿಮ್ಗೆ ಏನಾದ್ರು ಡೌಟ್ಸ್ ಬಂದ್ರೆ ನೀವು ಖಂಡಿತ ನೀವು ನನ್ನನ್ನು ಕೇಳ್ಬೋದು, ಕಾಲ್ ಅಥವಾ ಮೆಸೇಜ್ ಮಾಡಿ ಕ್ಲಿಯರ್ ಮಾಡ್ಕೊಳ್ಬಹುದು. ಸೊ ಅದಕ್ಕೆಲ್ಲ ನಿಮ್ಗೆ ವ್ಯವಸ್ಥೆ ಇದೆ, ಎಲ್ಲದಕ್ಕೂ ನಾನು ಕ್ಲಿಯರ್ ಮಾಡ್ಕೊಳ್ತೀನಿ. ಸೊ ಕಷ್ಟ ಇರೋದನ್ನ ನೀವು ಮಾಡ್ಬಿಟ್ರೆ ಈಸಿ ಇರೋದು. ಓಕೆನಾ? ಈಗ ನಾನು ಇಲ್ಲಿ ನಿಮ್ ನಾರ್ಮಲ್ ನೆಕ್ಗೆ 10 ಪ್ಯಾಚ್ ವರ್ಕ್ ಡಿಸೈನ್ ನ ತೋರಿಸ್ತಾ ಇದ್ದೀನಿ. ನಾರ್ಮಲ್ ನೆಕ್ಗೆ 10 ಪ್ಯಾಚ್ ವರ್ಕ್ ಡಿಸೈನ್, ಬರೀ 10 ಪ್ಯಾಚ್ ವರ್ಕ್ ಡಿಸೈನ್ ಇಟ್ಕೊಂಡು ಒದ್ದಾಡಕ್ ಆಗತ್ತಾ? ಇಲ್ಲ, ಬೇರೆ ಬೇರೆ ವೆರೈಟಿ ಡಿಸೈನ್ಸ್ ಬರ್ತಾ ಇರುತ್ತೆ. ಸೊ ಅದನ್ನೆಲ್ಲ ನೀವು ಕಲಿಬೇಕಾದ್ರೆ ಈ ಕ್ರಿಟಿಕಲ್ ಡಿಸೈನ್ ನ ಕಲ್ತ್ಕೊಂಡ್ರೆ ಅದನ್ನೆಲ್ಲ ನೀವೇ ನೋಡಿ ಓನ್ ಆಗಿ ಕಲಿಬಹುದು. ಓಕೆನಾ? ಸೊ ನೆಕ್ಸ್ಟ್ 4th ಬಂತು ಪ್ಯಾಚ್ ವರ್ಕ್ ಡಿಸೈನ್. ಯಾವ್ದಕ್ಕೆ? ಬೋಟ್ ನೆಕ್ಗೆ. ಬೋಟ್ ನೆಕ್ ಪ್ಯಾಚ್ ವರ್ಕ್ ಡಿಸೈನ್ ಬೋಟ್ ನೆಕ್ಗೆ. ಬೋಟ್ ನೆಕ್ಗೆ ಬರೀ ಶೇಪ್ಸ್ ಹಾಕ್ಬಿಟ್ರೆ ಆಗತ್ತಾ? ಸೊ ಅದ್ರಲ್ಲಿ ವೆರೈಟಿ ಕೇಳ್ತಾರೆ. ಅದಕ್ಕೆ ಯಾವ ರೀತಿ ನಾವು ಅಲಂಕಾರ ಮಾಡಿ ಅವರಿಗೆ ಕಸ್ಟಮರ್ಸ್ಗೆ ಕೊಡೋದು. ಸೊ ಅದನ್ನ ನಾನು ಇಲ್ಲಿ ನಿಮ್ಗೆ ಬೋಟ್ ನೆಕ್ಗೂ 10 ಪ್ಯಾಚ್ ವರ್ಕ್ ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ನಿಮಗೆ ಟೋಟಲಿ ಆಗಿದ್ದು 20 ಶೇಪ್ಸ್, 20 ಪ್ಯಾಚ್ ವರ್ಕ್ ಡಿಸೈನ್, 40 ಡಿಸೈನ್ಸ್ ಆಗುತ್ತೆ. 40 ಡಿಸೈನ್. ಓಕೆನಾ? ಸೊ ಇದ್ರಲ್ಲಿ ನಾರ್ಮಲ್ ನೆಕ್ ಅಲ್ಲೂ ಏನ್ ಶೇಪ್ಸ್ ತೋರಿಸ್ತೀನಿ ಅದು ಪ್ಯಾಚ್ ವರ್ಕ್ ಲೆವೆಲ್ಗೆನೆ ಸ್ವಲ್ಪ ರೀಚ್ ಆಗುತ್ತೆ. ಸೊ ಅದಕ್ಕೂ ನೀವು ಎಕ್ಸ್ಟ್ರಾ ಅಮೌಂಟ್ ತಗೊಳ್ಬಹುದು. ನಾರ್ಮಲ್ ನೆಕ್ ಶೇಪ್ಸ್ ಏನಿಟ್ ತಗೊಳ್ತೀರಾ, ಇವಾಗ ಸಪೋಸ್ ನೀವು ಯಾರಾದ್ರೂ 400 ರೂಪಾಯಿ ತಗೊಳ್ತೀರಾ ಅನ್ಕೊಳ್ಳಿ ಒಂದು ಬ್ಲೌಸ್ ಸ್ಟಿಚ್ಗೆ, ರೌಂಡ್ ಸ್ಕ್ವೇರ್ ಇಟ್ಟಾಗ. ಸೊ ಇಲ್ಲಿ ನಾನು ಏನ್ ಶೇಪ್ಸ್ ಹೇಳ್ಕೊಡ್ತೀನಿ ಆ ಶೇಪ್ಸ್ ನ ನೀವು ಮಾಡಿದ್ರೆ ನೀವು ಅದಕ್ಕಿಂತ 50 ರಿಂದ 100 ರೂಪಾಯಿ ಎಕ್ಸ್ಟ್ರಾ ತಗೊಳ್ಬಹುದು. ಶೇಪ್ಸ್ ಅಷ್ಟು ಚೆನ್ನಾಗಿದೆ. ಸೊ ಟೋಟಲ್ ನಿಮ್ಗೆ 40 ಆಯ್ತು. ಸೊ ಅದಾದ್ಮೇಲೆ ಎಂಬ್ರಾಯ್ಡ್ರಿ ಬ್ಲೌಸ್. ಸೊ ಎಂಬ್ರಾಯ್ಡ್ರಿ ಬ್ಲೌಸ್ ಅಲ್ಲಿ ಏನೆಲ್ಲ ಹೇಳ್ಕೊಡ್ತೀನಿ? ಎಂಬ್ರಾಯ್ಡ್ರಿ ಹೇಳ್ಕೊಡಲ್ಲ, ಆರಿ ವರ್ಕ್ ಅಂತ ಜನ ಕನ್ಫ್ಯೂಷನ್ ಮಾಡ್ಕೊಳ್ತಾರೆ. ಎಂಬ್ರಾಯ್ಡ್ರಿ ಬ್ಲೌಸ್ ಅಂದ್ರೆ ಒಬ್ಬ ಟೈಲರ್ ಇಲ್ಲಿ ಏನ್ ಮಾಡ್ಬೇಕಾಗುತ್ತೆ, ನೀವು ಎಂಬ್ರಾಯ್ಡ್ರಿ ಬ್ಲೌಸ್ ನಿಮಗ್ ಬಂದ್ರೆ ನಿಮ್ಗೆ ಮಾಡ್ಸಕ್ಕೆ ಜವಾಬ್ದಾರಿ ಕೊಡ್ತಾರೆ. ಸೊ ಆವಾಗ ನೀವು ಹೇಗ್ ಮಾಡಿಸ್ಬೇಕು? ಸೊ ಇವಾಗ ನಾವು ಬೇರೆಯವ್ರ ಹತ್ರ ಹೋಗ್ತೀವಿ ಎಂಬ್ರಾಯ್ಡ್ರಿ ಮಾಡ್ಸಕ್ಕೆ, ಪರ್ಮನೆಂಟ್ ಆಗಿ ನಮ್ಗಳಿಗೆಲ್ಲ ಪರ್ಮನೆಂಟ್ ಆಗಿದೀವಿ. ನಾವು ಆರಿ ವರ್ಕ್, ಟೈಲರ್ ಕೆಲಸ ಎಲ್ಲ ಒಬ್ರೆ ಮಾಡಕ್ ಹೋದ್ರೆ ಮಿಕ್ಸ್ ಆಗುತ್ತೆ. ಸೊ ಟೈಲರ್ ಕೆಲಸ ಆರಿಸ್ಕೊಂಡಿದೀವಿ, ಎಂಬ್ರಾಯ್ಡ್ರಿ ಬೇರೆಯವ್ರ ಹತ್ರ ಮಾಡಿಸ್ಕೊಳ್ತೀವಿ. ಸೊ ಅಲ್ಲಿ ಏನ್ ಮಾಡ್ತೀವಿ, ಇವಾಗ ನಮ್ದೇ ಆದ ಒಂದು ಮೆಥಡ್ ಇರುತ್ತೆ, ಬ್ಲೌಸ್ ಮೆಥಡ್ ಇರುತ್ತೆ. ಸೊ ಅಲ್ಲಿ ನೀವು ಕೊಟ್ರೆ ಎಂಬ್ರಾಯ್ಡ್ರಿ ಮಾಡೋನಿಗೆ ನೀಟಾಗಿ ಬ್ಲೌಸ್ ಅಲ್ಲಿ ಮೆಷರ್ಮೆಂಟ್ ತೆಗಿಯಕ್ ಬಂದ್ರೆ ಓಕೆ, ಇಲ್ಲ ಅಂದ್ರೆ ಹಾಳು ಮಾಡ್ತಾನೆ. ಸೊ ಅಲ್ಲಿ 6 ಇಂಚು ನೆಕ್ ಶೇಪ್ ಇದ್ರೆ ಫ್ರಂಟ್ ಅಲ್ಲಿ ಅವ್ನು 8 ಇಂಚ್ ಇಟ್ಟಾಗ ನೀವ್ ಏನ್ ಮಾಡ್ತೀರಾ? ನೀವು ಅದನ್ನ ರೆಡಿ ಮಾಡಕ್ ಆಗಲ್ಲ. ಒಂದ್ಸರಿ ಅವ್ನ ಎಂಬ್ರಾಯ್ಡ್ರಿ ಮಾಡಿ ಹಾಳು ಮಾಡದ್ಮೇಲೆ ಮುಗಿತು. ಅವ್ನು ನೀಟಾಗಿ ಮಾಡಿದ್ರೆ ಓಕೆ, ಅವ್ನು ಎಷ್ಟು ಇಟ್ಟಿರ್ತಾನೆ ಅಷ್ಟೇ ಇರ್ಬೇಕು. ನೀವು ಅದನ್ನ ಏನು ಚೇಂಜ್ ಮಾಡಕ್ಕಾಗಲ್ಲ. ಸೊ ಹಂಗಾಗಿ ಎಂಬ್ರಾಯ್ಡ್ರಿ ಮಾಡೋನ್ಗೆ ನೀವೇ ಮಾರ್ಕ್ ಹಾಕೊಡ್ತೀರಾ, ಕೊಡಿ, ಅದು ನಿಮಗ್ ಸೇರಿದ್ದು. ಅದನ್ನ ನಾನು ಹೇಳ್ಕೊಡ್ತೀನಿ, ಅದು ಒಂದು ಹೇಳ್ಕೊಡ್ತೀನಿ. ಅದಾದ್ಮೇಲೆ ಅಥವಾ ನೀವು ಮಾರ್ಕ್ ಹಾಕಲ್ಲ, ಸೊ ನಿಮ್ಮ ಮೆಷರ್ಮೆಂಟ್ಸ್ ನ ಅವ್ರಿಗೆ ಹೇಗೆ ಹೇಳೋದು, ಅವ್ರ ಹತ್ರ ನಿಮಗ್ ಹೇಗ್ ಬೇಕೋ ಹಾಗೆ ಅವ್ರನ್ನ ಹತ್ರ ನೀವು ಹೇಗ್ ಮಾರ್ಕ್ ಮಾಡಿಸ್ಕೊಂಡು ಎಂಬ್ರಾಯ್ಡ್ರಿ ಮಾಡಿಸ್ಕೊಳ್ಳೋದು. ಸೊ ಅದನ್ನ ಹೇಳ್ಕೊಡ್ತೀನಿ. ಸೊ ಇದೆರಡು ಹೇಳಿರ್ತೀನಿ. ಆಮೇಲೆ ಎಂಬ್ರಾಯ್ಡ್ರಿ ಬ್ಲೌಸ್ ಕಟ್ಟಿಂಗ್ ಇರುತ್ತೆ, ಸ್ಟಿಚಿಂಗ್ ಇರುತ್ತೆ. ಇದಿಷ್ಟು ಈ ಎಂಬ್ರಾಯ್ಡ್ರಿ ಬ್ಲೌಸ್ ಅಲ್ಲಿ ಕಂಪ್ಲೀಟ್ ಆಗುತ್ತೆ. ಸೊ ಈ ಕೋರ್ಸ್ ಬಂದು ಕಂಪ್ಲೀಟ್ ಆಗಕ್ಕೆ ನಿಮ್ಗೆ 4 ತಿಂಗಳು ಬೇಕಾಗುತ್ತೆ, ಕಂಪಲ್ಸರಿ 4 ತಿಂಗಳು ಬೇಕು. ಸೊ ಈ 4 ತಿಂಗಳು ಕೋರ್ಸ್ಗೆ ಕೇವಲ 2000 ರೂಪಾಯಿ, 2000 ರುಪೀಸ್, 2000 ರೂಪಾಯಿ ಆಗಿರುತ್ತೆ. 4 ತಿಂಗಳು ಕೋರ್ಸ್ಗೆ 40 ಡಿಸೈನ್ಸ್, ಒಂದು ಎಂಬ್ರಾಯ್ಡ್ರಿ ಬ್ಲೌಸ್, ಕಟಿಂಗ್, ಸ್ಟಿಚಿಂಗ್, ಇದಿಷ್ಟದಕ್ಕೂ ನಾನು ನಿಮ್ಗೆ ತಗೊಳ್ತಾ ಇರೋದು ಬರೀ 2000 ರೂಪಾಯಿ. ಸೊ ಯಾರಿಗೂ ಇದೆಲ್ಲ ಸೇರ್ಕೊಳಕ್ಕೆ ಇಂಟ್ರೆಸ್ಟ್ ಇದೆ ಅಂತವ್ರು ಸ್ಕ್ರೀನ್ ಮೇಲೆ ಶೋ ಆಗ್ತಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿ, ಪೇ ಮಾಡಿ, ರಿಜಿಸ್ಟರ್ ಮಾಡ್ಕೊಳ್ಳಿ. ಯಾವತ್ತಿಂದ ಸ್ಟಾರ್ಟ್ ಆಗ್ತಾ ಇದೆ?
28ನೇ ತಾರೀಕು, ಜುಲೈ 28ನೇ ತಾರೀಕಿಂದ 8ನೇ ಬ್ಯಾಚ್ ಶುರುವಾಗ್ತಾ ಇದೆ. ಓಕೆನಾ? ಸೊ ಯಾರ್ಯಾರೆಲ್ಲ ಈ ಡೇಟ್ ಮುಗಿದ್ಮೇಲೆ ನೋಡ್ತಾ ಇದ್ದೀರಾ, ನೀವು ಏನಾದ್ರು ಡಿಸೈನ್ ಸೇರ್ಕೋಬೇಕು ಅನ್ಸಿದ್ರೆ ಸ್ಕ್ರೀನ್ ಮೇಲೆ ಹೋಗ್ತಿರೋ ನಂಬರ್ಗೆ ಕಾಲ್ ಮಾಡಿ ನೆಕ್ಸ್ಟ್ ಬ್ಯಾಚ್ ಯಾವಾಗಿದೆ ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ, ಆವಾಗ ಜಾಯಿನ್ ಆಗ್ಬೋದು. ಸೊ ಇವಾಗ ಯಾರ್ಯಾರೆಲ್ಲ ಜಾಯಿನ್ ಆಗ್ತೀರಾ, 28ನೇ ತಾರೀಕಿಂದ ಶುರುವಾಗ್ತಾ ಇದೆ. ಸೊ 27ನೇ ತಾರೀಕು ಒಳಗಡೆ ಜಾಯಿನ್ ಆಗಿ. ಓಕೆನಾ? ಓಕೆ, ಸೊ ನೆಕ್ಸ್ಟ್ ಟಾಪಿಕ್ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.